ಎಲ್ರಿಗೂ ನಮಸ್ಕಾರ. ಆ್ಯಕ್ಟರ್ ಸಿನಿಮಾದಲ್ಲಿ ಆದಿತ್ಯ ಹೃದಯಂ ಅಂತ ಒಂದು ಶ್ಲೋಕದ ಹಾಡನ್ನು ಬಳಸ್ಕೊಂಡಿದ್ದೀವಿ. ಆರ್ಟ್ ಆಫ್ ಲಿವಿಂಗ್ ಶ್ರೀನಿವಾಸ್ ಅವರು ಈ ಹಾಡನ್ನು ತುಂಬ ಸೊಗಸಾಗಿ ಹಾಡಿದ್ದಾರೆ. ಇವತ್ತಿಲ್ಲಿ ಆರ್ಟ್ ಆಫ್ ಲಿವಿಂಗಲ್ಲಿದ್ದೀವಿ. ಗುರೂಜಿಯವರ ಆಶೀರ್ವಾದ ಸಿಕ್ತು ನಮಗೆ, ಗೌತಮ್ ಅವರ ಆಶಯದಿಂದ. ಈಗ ಆ ಆದಿತ್ಯ ಹೃದಯಂ ಅದು ತುಂಬ ಒಳ್ಳೆಯ ಶ್ಲೋಕ, ಅದು ಶ್ರೇಷ್ಠವಾದ ಶ್ಲೋಕ. ಆ ಶ್ಲೋಕ ಹಾಡಿರೋದ್ರ ಬಗ್ಗೆ ಅವರ ಅನುಭವನ ಅವ್ರ ಬಾಯಲ್ಲೇ ಕೇಳೋಣ. ಸರ್ ಹೇಳಿ. ನನಗೆ ಗೌತಮ್ ಅವರು ಕರೆದು ಒಂದು ಅವಕಾಶ ಕೊಟ್ಟರು ಹಾಡಬೇಕು ಅಂತಂದ್ಬಿಟ್ಟು. ಹೇಗೆ ಏನು ಅಂತಂದ್ಬಿಟ್ಟು ನೋಡಿದ್ರೆ ತುಂಬ ಒಳ್ಳೆ ಕಂಪೋಸ್ ಮಾಡಿದರು ಮ್ಯೂಸಿಕ್ನ. ಆಮೇಲೆ ಅವ್ರು ಹೇಳ್ಕೊಟ್ರು ಹಾಡನ್ನು. ಹೇಳ್ಕೊಟ್ಟಿದ್ದನ್ನು ಹಾಡ್ಬಿಟ್ಟು ಬಂದೆ. ಆವಾಗಲೂ ನನಗೇನಂತ ಒಂದು ಇದು ಏನು ಹಾಡ್ತಿದ್ದೀನಿ ಹಾಡನ್ನ ಕರೆಕ್ಟಾಗಿಂತಲೂ ಅದು ಅರ್ಥ ಆಗಲಿಲ್ಲ ನನಗೆ. ಆಮೇಲೆ ಎಲ್ಲ ಆದಮೇಲೆ ಮೊನ್ನೆ ನನಗೆ ಅದರದ್ದು ಹಾಡನ್ನು ಕಳಿಸಿದ್ರು, ಪೂರ್ತಿ ಅದನ್ನೆಲ್ಲ ಒಂದು ರೂಪ ಕೊಟ್ಟು ಅದಕ್ಕೆ ಕಳಿಸಿದ್ರು. ವಿಡಿಯೋ ಕೂಡ ಕಳಿಸಿದ್ರು. ಅದು ವಿಡಿಯೋ ಜೊತೆ ನೋಡಿದಾಗ ಅದು ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ನಮ್ಮ ನವೀನ್ ಕೃಷ್ಣರವರು ಎಕ್ಸಲೆಂಟ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಏನು ಅಂತಂದರೆ ನಾನು ತುಂಬ ಅವ್ರ ಬಗ್ಗೆ ಎಷ್ಟೊಂದು ಇದಾಯಿತು ಅಂತಂದರೆ ಅಂಥ ಒಂದು ಎಕ್ಸ್ಟ್ರಾರ್ಡಿನರಿ ಆ್ಯಕ್ಷನ್ ಅವ್ರದ್ದು. ಆಮೇಲೆ ನಮ್ಮ ಡೈರೆಕ್ಟ್ರ್ ಅವರು ಅಷ್ಟೇ ಈ ಜೀವನದಲ್ಲಿ ಸ್ಪಿರಿಚುಯಾಲಿಟಿ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಇವರು ಡೈರೆಕ್ಟ್ರವರು ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದು ಹೀರೋ ಅವರು ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟು ಯಾವ ಥರ ಆವಾಗ ಅವ್ರ ಜೀವನದಲ್ಲಿ ಆದಿತ್ಯ ಹೃದಯ ಸ್ತೋತ್ರಂ ಬಂದಾಗ ಯಾವ ಥರ ಅವ್ರ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಅಂಥ ಒಂದು ಒಳ್ಳೆ ಹಾಡನ್ನು ನನಗೆ ಕೊಟ್ಟಿದ್ದಕ್ಕೆ ಅವರೆಲ್ರಿಗೂ ತುಂಬ ಆಭಾರಿಯಾಗಿದ್ದೀನಿ. ಆಮೇಲೆ ನನ್ನ ಕೈಲಿ ತುಂಬ ಚೆನ್ನಾಗಿ ಹಾಡಿಸಿದ್ರು ಗೌತಮ್ ಅವರು. ತುಂಬ ಅರ್ಥಪೂರ್ಣವಾಗಿದೆ. ಸೊ ನಾನು ಅಂದ್ಕೊಂಡೆ ತುಂಬ ಚೆನ್ನಾಗಿದೆ, ನಾನು ಮಾಡಿರೋ ಒಳ್ಳೆ ಕೆಲಸದಲ್ಲಿ ಇದು ಒಂದು ಅಂತ ಅಂದ್ಕೊಂಡು ನನಗೆ ತುಂಬ ಇದಾಯಿತು. ಎಲ್ರಿಗೂ ಇಡೀ ಟೀಮ್ನ, ನಮ್ಮ ಡೈರೆಕ್ಟರ್ ಸಾಬು, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಎಷ್ಟು ಒಳ್ಳೆ ಅರ್ಥಪೂರ್ಣವಾದ ಒಂದು ಸಿನಿಮಾನ ನಮ್ಮ ಕರ್ನಾಟಕಕ್ಕೆ ಇಂಡಸ್ಟ್ರಿಗೆ ಕೊಡ್ತಿದ್ದಾರೆ. ಬರೀ ಕರ್ನಾಟಕದ ಜನ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಅವ್ರ ಮೆಸೇಜ್ ತಲುಪಬೇಕು ಅಂತ ನಮ್ಮ ಒಂದು ಆಶಯ. ಅದ್ರ ಪರವಾಗಿ ನಾವು ಗುರೂಜಿಯವ್ರ ಹತ್ರ ನಾವು ಮಾತಾಡಿದ್ವಿ. ಅವರು ಕೂಡ ತುಂಬ ಇದನ್ನು ಇಷ್ಟಪಟ್ಟರು. ಆಮೇಲೆ ಅವರು ಅದ್ರ ಬಗ್ಗೆ ಮುಂದೆ ಅವರು ಮಾತಾಡೋರು ಇದ್ದಾರೆ ಗುರುಗಳು.